ಎಲ್ರಿಗೂ ನಮಸ್ಕಾರ. ನಂದು ಫ್ಯಾನ್ಸಿ ಡ್ರೆಸ್ ಬಿಸ್ನೆಸ್ ಇದೆ ಅಂತ ಆಲ್ರೆಡಿ ಆಲ್ಮೋಸ್ಟ್ ಆಲ್ ಒಂದು 80-85% ಜನರಿಗೆ ಗೊತ್ತದ ರೀ. ಆದ್ರೂ ಯಾವಾಗಲಾದರೂ ವಿಡಿಯೋದಲ್ಲಿ ಹೇಳ್ತಿರ್ತೀನಿ, ನಾನು ಫ್ಯಾನ್ಸಿ ಡ್ರೆಸ್ ಬಗ್ಗೆ ಹೇಳ್ತಿರ್ತೀನಿ, ಏನೇನು ಐತೆ ಅಂತ ನೆನಪಾಗಿದ್ದು ಹೇಳ್ತಿರ್ತೀನಿ. ಯಾಕಂದರೆ ಭಾಳ ಜನ ಕಸ್ಟಮರ್ಸು ಕ್ವಶನ್ ಕೇಳ್ತಿರ್ತಾರೆ, ನಿಮ್ಮ ಹತ್ರ ಅದೈತೆ ಇದೈತೆ ಈ ಕಾಸ್ಟ್ಯೂಮ್ ಐತೆ ಅಂತ ನನಗೆ ಕೇಳ್ತಿರ್ತಾರೆ ರೀ. ಅದಕ್ಕೆ ನಿಮ್ಗೆ ಡೌಟ್ ಬೇಡ್ರಿ, ನನ್ನ ಶಾಪಲ್ಲಿ ಏನೇನು ಕಾಸ್ಟ್ಯೂಮ್ ಸಿಗ್ತದ, ಆಮೇಲೆ ನಾನು ಕಸ್ಟಮೈಸರು ಮಾಡಿ ಕೊಡ್ತೀನಿ ರೀ. ನೀವು ಒಂದು ಸತಿ ಕಂಪ್ಲೀಟ್ ನಂದು ಸ್ಟೋರಿಂದು ಎಲ್ಲರೂ ಈಗ ಹೋಮ್ ಟೂರ್ ಅಂತಾರಲ್ಲ, ನಾನು ಶಾಪ್ ಟೂರ್ ಮಾಡಿ ತೋರಿಸ್ಬಿಡ್ತೀನಿ ನಿಮ್ಗೆ. ವಿಸ್ಮಯ ಫ್ಯಾನ್ಸಿ ಡ್ರೆಸ್ ಒಂದು ಸತಿ ನೀವು ನೋಡ್ಕೊಳ್ರಿ. ನನ್ನ ಹತ್ರ ಏನು ಅವೈಲೇಬಲ್ ಐತೆ ಏನಿಲ್ಲ ನಿಮಗೂ ಗೊತ್ತಾಗ್ತದೆ. ಆಮೇಲೆ ಯಾವ್ಯಾವ ಸೈಜ್ ಅದ ನನ್ನಲ್ಲಿ ಅದನ್ನು ಕಂಪ್ಲೀಟ್ ಡೀಟೇಲ್ಸ್ ಇವತ್ತು ನಮ್ಮ ಶಾಪ್ ಬಗ್ಗೆನೇ ಹೇಳ್ತೀನಿ ರೀ. ನಾನು ಯಾರ್ಯಾರ ಮನೆಯಲ್ಲಿ ಮಕ್ಕಳಿದ್ದಾರ ಮಿಸ್ ಮಾಡ್ಕೊಬೇಡ್ರಿ ಈ ವಿಡಿಯೋನ. ನೀವು ನೋಡಿರಿ, ಆದಷ್ಟು ವಿಡಿಯೋ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಇನ್ನೊಬ್ರಿಗೆ ಯೂಸ್ ಆಗುತ್ತಾ. ಮಕ್ಕಳಿಲ್ಲಂದ್ರೂ ಯಾರಾದರೂ ಟೀಚರ್ಸ್ ಇದ್ರೂ ನೋಡಿರಿ, ನಿಮಗೂ ಯೂಸ್ ಆಗುತ್ತಾ. ಈ ವಿಡಿಯೋ ನೋಡಿದ್ಮೇಲೆ ನಾನು ನಂಬರನ್ನು ಹಾಕಿರ್ತೀನಿ, ನಾನು ಕಾಂಟ್ಯಾಕ್ಟ್ ಮಾಡಿರಿ, ನಾನು ರಿಪ್ಲೈ ಮಾಡ್ತೀನಿ ನಿಮ್ಗೆ. ಬರ್ರಿ ನಮ್ಮ ವಿಸ್ಮಯ ಸ್ಟೋರಿಗೆ ವೆಲ್ಕಮ್ ಎಲ್ಲರಿಗೆ. ಫಸ್ಟ್ ನೋಡ್ರಿ, ಇದು ಎಂಟ್ರೆನ್ಸ್ ಅಲ್ಲ, ಒಳಗಡೆ ಬರ್ತೀವಲ್ಲ ರೀ, ನಾವು ಬರ್ತಾ ಲೆಫ್ಟ್ ರೀ. ಇದು ಲೆಫ್ಟ್ ಸೈಡಲ್ಲಿ ನಾನು ಏನು ಮಾಡಿದ್ರಿ, ಎಲ್ಲ ಸ್ಟೇಟ್ ವೈಸ್ ಕಾಸ್ಟ್ಯೂಮ್ ಹೊಂದಿಸ್ಬಿಟ್ಟಿನಿ ರೀ. ಇಲ್ಲಿ ನೀವು ಬಂದು ನಮ್ಮ ಎಷ್ಟು ಸ್ಟೇಟ್ ಇದ್ದಾವಲ್ಲ ರೀ, ಎಲ್ಲ ಸ್ಟೇಟ್ ಇದ್ದಾವೆ ರೀ. ಒಂದು 2-3 ನನ್ನ ಹತ್ರ ಇಲ್ಲ ರೀ, ಸಿಕ್ಕಿಲ್ಲ. ಆದರೂ ನಾನು ನೆಕ್ಸ್ಟ್ ಎಲ್ಲ ಟ್ರೈ ಮಾಡ್ತೀನಿ. ನಾನು ಏನಾಯ್ತು ಇಂಡಿಯಂಟ್ ಹಾಕೊಂಬಂದು ಅಲ್ಲೇ ಸಿಕ್ಕಿದ್ದಿಲ್ಲ ರೀ ನನಗೆ. ಯಾಕಂದ್ರೆ ನಾನು ತರಿಸೋದು ಎಲ್ಲ ದೆಹಲಿಯಿಂದ ತರಿಸ್ತೀನಿ ರೀ. ನಾನು ಕಾಸ್ಟ್ಯೂಮ್ ಎಲ್ಲ ಬರೋದು ದೆಹಲಿಯಿಂದ. ನಾನು ಆರ್ಡ್ರ್ ಮಾಡಿದಾಗ ನನಗೊಂದು 4-5 ಸ್ಟೇಟ್ ಅಲ್ಲಮ್ಮ, 4-5 ಸ್ಟೇಟ್ ಸಿಕ್ಕಿಲ್ಲ ರೀ ನನಗೆ. ನಾನು ಟ್ರೈ ಮಾಡ್ತೀನಿ, 100% ಇಡೋಕ್ಕೆ ಟ್ರೈ ಮಾಡ್ತೀನಿ. ಈಗ ಇದ್ದಿದ್ದು ಹೇಳ್ತೀನಿ ನೋಡ್ರಿ ನನ್ನ ಹತ್ರ ಯಾವ್ಯಾವ್ದಿದೆ ಅಂತ. ಇದು ನೋಡ್ರಿ ಕಲ್ಕತ್ತಾ ರೀ, ಇದು ಕಲ್ಕತ್ತಾ ಮತ್ತು ನಾಗಾಲ್ಯಾಂಡ್ ಐತ್ರಿ, ಆಮೇಲೆ ಒಡಿಶಾ ಐತೆ, ಮತ್ತು ಇದೆಲ್ಲ ಮಹಾರಾಷ್ಟ್ರ ರೀ, ಆಮೇಲೆ ಪಂಜಾಬ್ ಐತ್ರಿ, ಗೋವಾ ಐತೆ, ಮತ್ತು ಇದು ಮಣಿಪುರಿ ಇದೆ ರೀ ನನ್ನ ಹತ್ರ, ಆಮೇಲೆ ಚೆನ್ನೈ ಇದೆ ರೀ, ಕೇರಳ ಇದೆ, ಆಮೇಲೆ ಕಾಶ್ಮೀರಿ ಇದೆ ರೀ, ಆಮೇಲೆ ರಾಜಸ್ಥಾನ ಇದೆ ರೀ ನನ್ನ ಹತ್ರ, ಆಮೇಲೆ ಗುಜರಾತ್ ಇದೆ ರೀ, ಮತ್ತು ಇನ್ನೂ ಒಂದು 5-6 ಸ್ಟೇಟಿಂದ ಇಲ್ಲ ರೀ ನನ್ನ ಹತ್ರ. ತರಿಸ್ತೀನಿ ರೀ. ಕರ್ನಾಟಕ ಇದೆ ರೀ, ಅದೇನು ಸಾರಿ ಅಲ್ಲ, ಅದು ಬೇರೆ ಅದರಂದು ನಾನು ಅಡ್ಜಸ್ಟ್ ಮಾಡಿ ಕೊಡ್ತೀನಿ. ಆಮೇಲೆ ಮತ್ತೆ ಯಾವುದಿಲ್ಲ ಅದನ್ನ ಮತ್ತೆ ನೋಟ್ಸ್ ಮಾಡ್ಕೊತೀನಿ ರೀ. ನಾನು ಇಂಡೆಂಟ್ ಹಾಕಿದಾಗ ಮತ್ತೆ ತರಿಸ್ತೀನಿ ರೀ ನಾನು. ನೆಕ್ಸ್ಟ್ ನೋಡಿರಿ, ಇದ್ರ ಬಾಜು ರ್ಯಾಕಲ್ಲಿ ಏನಿದೆ ರೀ, ಇಲ್ಲೇ ಡಾಕ್ಟ್ರ್ ಇದೆ ರೀ, ನರ್ಸ್ ಇದೆ, ಆಮೇಲೆ ಏರ್ ಹೋಸ್ಟ್ ಇದೆ ರೀ, ಆಮೇಲೆ ಪೈಲಟ್ ಇದೆ ರೀ, ಆಮೇಲೆ ಇದು ಯಾವುದಮ್ಮ, ಇದು ಆಸ್ಟ್ರೋನಾಟ್ ಇದೆ ರೀ, ಆಮೇಲೆ ಇದು ಅದು ಯಾವುದು ಇಂಜಿನಿಯರ್ ಇದೆ ರೀ, ಆಮೇಲೆ ಅದು ಮೇಲೆ ಬ್ಲಾಕ್ ಯಾವುದಲ್ಲದು ಮ್ಯಾಜಿಷಿಯನ್ ಇದೆ ರೀ ಮೇಲೆ ಅಲ್ಲೇ, ಆಮೇಲೆ ಇದು ಫಿಶರ್ ಮ್ಯಾನ್ ಇದೆ ರೀ, ಆಮೇಲೆ ಲಾಯರ್ ಇದೆ ರೀ, ಆಮೇಲೆ ಇದು ಮೋದಿಜಿ, ಆಮೇಲೆ ಕವಿಗಳಿಗೂ ಕೊಡ್ಬೋದು ರೀ ಇದು, ಆಮೇಲೆ ಇದು ಯಾವುದು ಭಗತ್ ಸಿಂಗ್ ಇದೆ ರೀ, ಆಮೇಲೆ ಇದು ಶಫ್ ಇದೆ ರೀ, ಆಮೇಲೆ ಇದೆ ಅಲ್ಲ ಲಾಯರ ಯಾವುದಿದೆ ಹೇಳಿನ, ಲಾಯರ್ ಹೇಳಿನ, ಇದು ಶೆಫ್, ಅದು ಇದು ಲಾಯರ್. ಆಮೇಲೆ ಇದು ರೀ ಯಾವುದು ಅಬ್ದುಲ್ ಕಲಾಂ ಇದೆ ರೀ, ಆಮೇಲೆ ಪೈಲಟ್ ಇದೆ ರೀ, ನೇವಿ ಇದೆ ರೀ, ಆರ್ಮಿ ಇದೆ ರೀ, ಆಮೇಲೆ ಇದು ಇನ್ನೊಂದು ಯಾವುದದು ವೈಟಲ್ಲಿ ನೇವಿನ, ಆಮೇಲೆ ಇದು ಭಗತ್ ಸಿಂಗ್ ರೀ, ಆಮೇಲೆ ವಿವೇಕಾನಂದ ಇದೆ, ಇದು ಯಾವುದಿದು ಬಾಲಗಂಗಾಧರ್ ತಿಲಕ್ ಇದೆ ರೀ, ಆಮೇಲೆ ಚಾಚಾ ನೆಹರು ಇದೆ, ಆಮೇಲೆ ಪೊಲೀಸ್ ಇದೆ ರೀ, ಆಮೇಲೆ ಬ್ರಿಟಿಷ್ ಆರ್ಮಿ ಇದೆ ರೀ, ಆಮೇಲೆ ಫೈರ್ ಮ್ಯಾನ್ ಇದೆ ರೀ, ಪೋಸ್ಟ್ ಮ್ಯಾನ್ ಇದೆ ರೀ, ಮತ್ತು ಇಲ್ಲಿ ಕೆಳಗಡೆ ಆರ್ಮಿ ಇದೆ ರೀ, ಸುಭಾಷ್ ಚಂದ್ರ ಬೋಸ್ ಇದೆ ರೀ, ಆಮೇಲೆ ಇದು ಯಾವುದು ಸೋಲ್ಜರ್ ಇದೆ ರೀ ಬ್ರಿಟಿಷಲ್ಲಿ, ಮತ್ತು ಇನ್ನೊಂದು ಟೈಪ್ ಇದೆ ರೀ, ಅದು ಒಂದು ಇದೆ ರೀ. ಆಮೇಲೆ ಇಲ್ಲೇ ಲೇಡೀಸಿಗೆ ನೋಡಿರಿ ಮದರ್ ತೆರೇಸಾ ಇದೆ, ಇಲ್ಲೇ ಕೆಳಗಡೆ ರೀ ಮದರ್ ತೆರೇಸಾ ಇದೆ, ಇಂದಿರಾ ಗಾಂಧಿ ಇದೆ ರೀ, ಭಾರತ್ ಮಾತೆ ಇದೆ, ಆಮೇಲೆ ಬಾಯ್ಸಿಗೆ ಅಂಬೇಡ್ಕರ್ ಇದೆ ರೀ, ಆಮೇಲೆ ಶಿವಾಜಿ ಮಹಾರಾಜ್ ಇದೆ ರೀ, ಆಮೇಲೆ ಇನ್ನೊಂದು ಯಾವುದು ಟಿಪ್ಪು ಸುಲ್ತಾನ್ ಇದೆ ರೀ, ಮತ್ತು ಆ ಕಡೆ ಇನ್ನೊಂದು ಯಾವುದೇ ಇದೆ ಅಮ್ಮ, ಆ ಕಡೆ ಮೂಲೆಯಲ್ಲಿ ಅಬ್ದುಲ್ ಕಲಾಂ. ಇದು ಅಬ್ದುಲ್ ಕಲಾಂ ಹೇಳಿನಲ್ಲ, ಅಬ್ದುಲ್ ಕಲಾಂ ಇದೆ ರೀ. ಆಮೇಲೆ ನೋಡ್ರಿ ಇದು ಪಕ್ಕದ ರ್ಯಾಕ್ ರೀ, ಅದ್ರ ಪಕ್ಕದ 3ನೇ ಐತ್ರಿ ಇದು. ಇಲ್ಲೇ ನೋಡ್ರಿ ಕಾಳಿ ಮಾತೆದಿದೆ ರೀ, ಆಮೇಲೆ ಇದ್ರ ಪಕ್ಕ ಯಮ ಧರ್ಮಗೂ ಕೊಡ್ಬೋದು ರೀ, ನಾವು ಕುಂಭಕರ್ಣಗೂ ಕೊಡ್ಬೋದು ಇದು ಕಾಸ್ಟ್ಯೂಮು, ಆಮೇಲೆ ರಾವಣಗೂ ಕೊಡ್ಬೋದು ರೀ, ಇದು ಒಟ್ಟು ರಾಕ್ಷಸದ ಕ್ಯಾಟಗರಿ ಅದಕ್ಕೆಲ್ಲ ಕೊಡ್ಬೋದು ರೀ. ಆಮೇಲೆ ಇಲ್ಲೇ ಇದು ಪಂಡಿತ್ ಜಿ ಇದೆ ರೀ, ರಾಮ ಇದೆ ರೀ, ಮತ್ತು ಶಿವ ಇದೆ ರೀ ಇಲ್ಲಿ. ಆಮೇಲೆ ಇದು ಮಹಾಭಾರತ ರಾಮಾಯಣ ಥೀಮು ಯಾವುದಾದ್ರೂ ಇರಲಿ, ಅದು ಕವಚ ಅದು ಎಲ್ಲ ಬರುತ್ತಲ್ಲ ರೀ, ಆ ಟೈಪ್ ಒಂದು ತೋರಿಸ್ಲಾ ಇದು.
ಇದು ಈ ಟೈಪ್ ಬರುತ್ತೆ ನೋಡ್ರಿ. ನೀವು ಮೈಥಾಲಜಿ ಥೀಮ್ ಏನಾದರೂ ಮಾಡೋರಿದ್ದರೆ ಅವ್ರಿಗೆ ಯೂಸ್ ಆಗುತ್ತೆ ನೋಡ್ರಿ. ಈ ಟೈಪ್ ಬರುತ್ತೆ ಇದು. ಆಮೇಲೆ ಇದು ಕೈಗೆ ಬರ್ತದೆ ರೀ, ಇದು ಮುಂದೆ ಇಲ್ಲೇ ಬರ್ತದೆ. ಇದು ಹಿಂಗೆ ಇಲ್ಲಿ ಭುಜುಕ ಬರ್ತದೆ ನೋಡ್ರಿ ಇದು. ಆಮೇಲೆ ಇದ್ರ ತಕ್ಕನಂಗೆ ಆರ್ನಮೆಂಟ್ಸೂ ಇದೆ ರೀ ನಮ್ಮಲ್ಲಿ. ಆಮೇಲೆ ಕೆಳಗಡೆ ಧೋತಿ ಇದೆ ರೀ, ಶಾಲ್ ಇದೆ. ಬಟ್ ಇದಕ್ಕೆ ಏನು ಆರ್ನಮೆಂಟ್ಸ್ ಬರ್ತದೆ ಅದೆಲ್ಲ ರೆಡಿ. ಇದರಲ್ಲಿ ಕಲರ್ಸೂ ಅವೈಲೇಬಲ್ ಇದೆ ನೋಡಿರಿ. ಈ ಟೈಪ್ ಮೈಥಾಲಜಿ ನೀವು ಯಾವುದಾದ್ರೂ ಕ್ಯಾರೆಕ್ಟರ್ ಮಾಡೋಂಗಿತ್ತಂದರೆ ಕಾಂಟ್ಯಾಕ್ಟ್ ಮಾಡಿರಿ ನಮ್ಗೆ. ಆಮೇಲೆ ಅದು ಬಿಟ್ಟರೆ ನೋಡಿರಿ, ಇಲ್ಲೇ ರಾಮ ಇದೆ ರೀ. ರಾಮನ ಪಕ್ಕ ಯಾವಾಗಲೂ ಸೀತೆ ಇದ್ದಾಳ್ರಿ. ಸೀತೆ ಪಕ್ಕ ಮತ್ತು ಇದು ಆಂಜನೇಯ ನೋಡ್ರಿ. ರಾಮ, ಲಕ್ಷ್ಮಣ, ಸೀತೆ, ಆಂಜನೇಯ ನೋಡ್ರಿ. ಮೂವರು ಒಟ್ಟಿಗೆ ಇರ್ತಾರಲ್ಲಿ ಇವರು. ಅದಕ್ಕೆ ನಾವು ಬೇರ್ಪಡಿಸ್ಬಾರ್ದು ಅಂತಂದು ಮೂವರನ್ನ ಒಟ್ಟಿಗೆ ಇಟ್ಟಿವಿ ನೋಡ್ರಿ. ರಾಮ, ಲಕ್ಷ್ಮಣ, ಸೀತೆ ಮತ್ತು ಆಂಜನೇಯ, ಟೋಟಲಿ 4 ಜನ ಒಟ್ಟಿಗೆ ಇದ್ದಾರೆ ನೋಡ್ರಿ ಅವರು. ನಾವು ಅದಕ್ಕೆ ಬೇರೆ ಬೇರೆ ಕಾಸ್ಟ್ಯೂಮ್ ಮಾಡೋದು ಬೇಡ, ಅವ್ರಿಗೆ ಒಂದೇ ಕಡೆ ಇಟ್ಬಿಡಮ್ಮ, ಎಲ್ಲ ಬೇರೆ ಬೇರೆ ಇಡೋದು ಬೇಡ ಅಂತ ನಾವು ಒಟ್ಟಿಗೆ ಇಟ್ಬಿಟ್ಟಿವಿ ನೋಡ್ರಿ. ಆಮೇಲೆ ಅದ್ರ ಪಕ್ಕ ನೋಡ್ರಿ, ಇಲ್ಲೆಲ್ಲ ಧೋತೀಸ್ ಇದೆ ರೀ. ನೀವು ಕೃಷ್ಣಗಾದರೂ ಕೇಳ್ರಿ, ಆಮೇಲೆ ಮಹಾಭಾರತ, ರಾಮಾಯಣ ಥೀಮಿಗೆ ಯಾವುದಕ್ಕಾದರೂ ನಿಮಗೆ ಧೋತಿ ಬೇಕಂದರೆ ಎಲ್ಲ ಕಲರ್ ವೈಸು ಸೈಜೂ ಇದಾವೆ ನೋಡ್ರಿ. ಇಲ್ಲಿ ಎಲ್ಲ ಕಲರ್ಸ್ ಸಿಗ್ತಾವೆ, ಒಂದು 5-6 ಕಲರ್ಸ್ ಇದಾವೆ ರೀ. ಬ್ಲ್ಯಾಕ್ ಇದೆ ರೀ, ಪಿಂಕ್ ಇದೆ, ಯೆಲ್ಲೋ ಇದೆ, ಬ್ಲೂ ಇದೆ, ಆಮೇಲೆ ಮೆರೂನ್ ಇದೆ ರೀ, ವೈಟ್ ಇದೆ, ಗ್ರೀನ್ ಇದೆ, ಆರೆಂಜ್ ಇದೆ ರೀ. ಟೋಟಲಿ ಒಂದು 8 ಕಲರ್ಸ್ ಇದ್ದಾವೆ ನೋಡ್ರಿ. ಸೈಜ್ ಇದ್ದಾವೆ ಎಲ್ಲದಕ್ಕೂ. ಇದು ನಾವು ಅಲ್ಟ್ರೇಷನ್ ಮಾಡ್ಕೋಬೋದು ನೋಡ್ರಿ, ಯಾವುದಕ್ಕಾದ್ರೂ ಯೂಸ್ ಮಾಡ್ಕೋಬೋದು ಇದು. ಮತ್ತು ಅದರ ಕೆಳಗೆ ಬಂದರೆ ನೋಡ್ರಿ, ಇದು ನಮ್ಮ ಕರ್ನಾಟಕದ ನಮ್ಮ ಕಲ್ಚರ್ ನೋಡ್ರಿ. ಭರತನಾಟ್ಯ ನಮ್ಮದು. ಭರತನಾಟ್ಯಕ್ಕೆ ಸಂಬಂಧಪಟ್ಟಂಗೆ ಎಲ್ಲ ಕಲರ್ಸ್ ಇದೆ ನೋಡ್ರಿ. ಒಂದು 6ರಿಂದ 8 ಕಲರ್ಸ್ ಸಿಗ್ತಾವೆ ರೀ ನನ್ನ ಹತ್ರ. ಎಲ್ಲ ಸೈಜ್ ಇದೆ ನೋಡ್ರಿ. 24 ಇದೆ ರೀ, 28 ಇದೆ, ಆಮೇಲೆ 32 ಇದೆ ರೀ, 36 ಇದೆ, ಮತ್ತು 40 ಇದೆ ರೀ. ನೀವು ನನಗೆ LKG UKG ಮಕ್ಕಳಿಂದ ಹಿಡಿದು ಕಾಲೇಜು ಡಿಗ್ರಿ ಮಕ್ಕಳವರೆಗೂ ಇದೆ ನೋಡ್ರಿ. ಹುಡುಗಿಯರ್ವರೆಗೆ ಇದೆ ನೋಡ್ರಿ. ಇದು ಇಷ್ಟು ನಿಮ್ಗೆ 10 ಪೀಸ್ ಸಿಗ್ತದೆ ನನ್ನ ಹತ್ರ. ಆಮೇಲೆ ಅದ್ರ ಪಕ್ಕ ನೋಡ್ರಿ, ಇಲ್ಲೇ ನೋಡ್ರಿ ಎಲ್ಲ ಎನಿಮಲ್ಸ್ ಇದಾವೆ ನೋಡ್ರಿ. ಇಲ್ಲೆಲ್ಲ ಇಲ್ಲಿ ನೋಡ್ರಿ, ಈ ಪಕ್ಕದ ರ್ಯಾಕಲ್ಲಿ ಬರೀ ಎನಿಮಲ್ಸಿಗೆ ಒಂದು ರ್ಯಾಕ್ ಮಾಡೀನಿ ರೀ ನಾನು. ಯಾಕಂದರೆ ನೋಡ್ರಿ, ಎನಿಮಲ್ಸಲ್ಲಿ ಬೇರೆ 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 ಕ್ಯಾಟಗರಿ ಇದ್ದಾವೆ ರೀ. ವಾಟರ್ ಎನಿಮಲ್ಸು ಬೇರೆ ಇದೆ ರೀ, ಆಮೇಲೆ ವೈಲ್ಡ್ ಎನಿಮಲ್ಸ್ ಇದೆ ರೀ, ಮತ್ತು ಡೊಮೆಸ್ಟಿಕ್ ಎನಿಮಲ್ಸ್ ಇದೆ ರೀ. ಹಿಂಗೆಲ್ಲ ಕ್ಯಾಟಗರಿ ವೈಸು ಬೇರೆ 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 5 ಪ್ರಕಾರ ಜೋಡಿಸ್ಕೊಂಡು ನೋಡ್ರಿ. ಬರ್ಡ್ಸ್ ಎಲ್ಲ, ಆಮೇಲೆ ಬರ್ಡ್ಸ್ ಇದಾವೆ ರೀ ಇಲ್ಲೇ. ಆಮೇಲೆ ಇಲ್ಲೇ ವಾಟರ್ ಇದಾವೆ ರೀ, ವಾಟರ್ ಎನಿಮಲ್ಸ್ ಇದಾವೆ ರೀ ಇಲ್ಲಿ. ನೆಕ್ಸ್ಟ್ ನೋಡ್ರಿ, ಈ ಕಡೆ ಇನ್ನೊಂದು ರ್ಯಾಕ್ ಮಾಡೀನಿ ರೀ. ಇಲ್ಲೇ ನೋಡ್ರಿ ನಿಮ್ಗೆ ಫ್ಲವರ್ ಇದೆ ರೀ. ಏನಂದರೆ ಫ್ಲವರ್ಸ್ ಅಲ್ರಿ ಒಂದು 8-10 ಕಲರ್ಸ್ ಸಿಗ್ತಾವೆ ರೀ ಫ್ಲವರ್ಸು. ಅದ್ರ ಕೆಳಗಡೆ ನಾವೇನು ಮಾಡ್ತೀವಿ ರೀ, ಈ ಥರ ಜಂಪ್ ಸೂಟ್ ಕೊಟ್ಬಿಡ್ತೀವಿ ರೀ ಫ್ಲವರಿಗೆ. ಒಂದು ನಿಮಿಷ ತೋರಿಸ್ತೀನಿ ರೀ ನಿಮ್ಗೆ. ಇದು ನೋಡ್ರಿ, ಇದು ಒಂದು ಜಂಪ್ ಸೂಟ್ ಇತ್ತಂದರೆ ನಾವು ಎಲ್ಲದಕ್ಕೂ ಕೊಡ್ಬೋದು ನೋಡ್ರಿ. ಮೇನ್ ಅಂದ್ರೆ ಇದು ನೋಡ್ರಿ, ಇದು ಇಲ್ಲಂದ್ರೆ ನಾವು ಏನು ಕಾಸ್ಟ್ಯೂಮು ರೆಂಟಿಗೆ ಕೊಡೋಕ್ಕೆ ಸಾಧ್ಯನೇ ಇಲ್ಲ ನೋಡ್ರಿ. ಇದು ಎಲ್ಲ ಸೈಜ್ ಇದೆ ರೀ ನಮ್ಮಲ್ಲಿ. 16ಇಂದ ಸ್ಟಾರ್ಟ್ ಇದೆ ರೀ ನಮ್ಗೆ. 16, 80, 20ಇಂದ ಹಿಡಿದು 40, 44ವರೆಗೂ ಎಷ್ಟನ್ನ ಹೈಟ್ ಬರಲಿ ನಮ್ಮ ಹತ್ರ ಮಕ್ಕಳು ಎಲ್ಲರಿಗೆ ಅವೈಲೇಬಲ್ ಇದೆ ನೋಡ್ರಿ. ಇದರಲ್ಲಿ ಕಲರ್ಸ್ ಕೂಡ ಇಟ್ಟೀನಿ ರೀ ನಾನು. ಏನಂದರೆ ನೀವು ಫ್ಲವರ್ ಕೊಟ್ಟರೆ ಫಸ್ಟ್ ಇದು ಜಂಪ್ ಸೂಟ್ ಹಾಕ್ಬೇಕ್ರಿ, ಇದ್ರ ಮೇಲೆ ಫ್ಲವರ್ ಬರುತ್ತೆ ನೋಡ್ರಿ. ಆಮೇಲೆ ಫ್ರೂಟ್ಸ್ ಕೊಟ್ರು ಫಸ್ಟ್ ಇದು ಜಂಪ್ ಸೂಟೇ ಕೊಡ್ಬೇಕ್ರಿ ನಾವು. ಫ್ರೂಟ್ಸ್ ಕೊಟ್ಟರೆ ಇದನ್ನು ಕೊಟ್ಟು ಇದ್ರ ಮೇಲೆ ಫ್ರೂಟ್ಸ್ ಹಾಕ್ಬೇಕ್ರಿ. ಇಲ್ಲ ವೆಜಿಟೇಬಲ್ ಕೇಳಿದರೆ ವೆಜಿಟೇಬಲ್ ಕೊಡ್ತೀವಿ. ಮೇಲೆ ಒಂದು ಕ್ಯಾಪು ಬರುತ್ತೆ ನೋಡ್ರಿ. ಎಲ್ಲ ತೆಗೆದು ತೋರ್ಸೋಕ್ಕಾಗಲ್ಲ, ಸುಮ್ಮನೆ ಒಂದು ತೋರ್ಸಕತ್ತೀನಿ ನೋಡ್ರಿ ನಾನು ನಿಮ್ಗೆ. ಆಮೇಲೆ ಇಲ್ಲಿದೆ ರೀ, ಇದು ಏನಾಯ್ತು ರೀ, ಫ್ಲವರ್ಸ್ ಆಯಿತು. ಫ್ಲವರ್ಸ್ ಆದಮೇಲೆ ಟ್ರೀ ಬರುತ್ತೆ ರೀ ನಿಮ್ಗೆ. ಟ್ರೀದು ಇದೆ ಜಂಪ್ ಸೂಟು, ಮೇಲೆ ಕ್ಯಾಪು, ಆಮೇಲೆ ಎಲೆಗಳೆಲ್ಲ ಬರ್ತದೆ. ಅದು ಟ್ರೀ ಪಕ್ಕ ಏನಿದೆ ರೀ, ಸ್ಟಾರ್ ಇದೆ, ಮೂನ್ ಇದೆ, ಸೇವ್ ವಾಟರ್ ಇದೆ, ಕ್ಲೌಡ್ ಇದೆ, ಇದಿಷ್ಟು ನೋಡ್ರಿ. ಸನ್ ಇದೆ ರೀ, ಮತ್ತೆ ಇದಿಷ್ಟು ಈ ಕಡೆ ಆಯ್ತು ರೀ. ಆಮೇಲೆ ಅದ್ರ ಕೆಳಗಡೆ ನೋಡ್ರಿ ಫ್ರೂಟ್ಸು ಮತ್ತು ವೆಜಿಟೇಬಲ್ಸು ಇದಾವೆ ನೋಡ್ರಿ ಇಲ್ಲೆಲ್ಲ. ಆಮೇಲೆ ಕಲರ್ ವೈಸು ಜೋಡಿಸಿಟ್ಕೊಂಬಿಟ್ಟಿನಿ ರೀ ನಾನು. ಎಲ್ಲೋದಲ್ಲಿ ಈಗ ಕೆಲವೊಂದು ಸ್ಕೂಲಲ್ಲಿ ಏನು ಮಾಡ್ತಾರೆ ರೀ, ಕಲರ್ಸ್ ವೈಸ್ ಥೀಮ್ ಮಾಡಿರ್ತಾರೆ. ಈಗ ಯೆಲ್ಲೋ ಕಲರಲ್ಲಿ ನಿಮ್ಗೆ ಯಾವುದು ವೆಜಿಟೇಬಲ್ ಬರುತ್ತಾ, ಯಾವ ಫ್ರೂಟ್ ಬರ್ತದೆ ಅದೇ ಕೊಟ್ಟಿರ್ತಾರೆ ಅವರು. ನಮ್ಗೆ ಹುಡ್ಕೋಕೆ ಕಷ್ಟ ಆಗ್ಬಾರ್ದು ಅಂತ ಅದಕ್ಕೆ ನಾನು ಏನು ಮಾಡಿಬಿಟ್ಟಿನಿ ರೀ, ಕಲರ್ ವೈಸು ಜೋಡಿಸ್ಕೊಂಬಿಟ್ಟಿನಿ ರೀ. ಯೆಲ್ಲೋ ಕಲರಲ್ಲಿ ಯಾವ್ದು ವೆಜಿಟೇಬಲ್ ಬರ್ತದೆ, ಯಾವುದು ಫ್ರೂಟ್ಸ್ ಬರ್ತದೆ, ಈಗ ತೆಗೆದುಬಿಟ್ರೆ ಕಿರಿಕಿರಿ ಇಲ್ಲ ರೀ ನನಗೆ. ಆಮೇಲೆ ಈ ರೆಡ್ಡಲ್ಲಿ ಟೊಮೆಟೊ, ಆ್ಯಪಲ್ಲು, ಪೊಮೊಗ್ರನೈಟು ಈ ಥರ ರೀ ಉದಾಹರಣೆಗೆ ಇಲ್ಲಿ ಜೋಡಿಸ್ಕೊಂಬಿಟ್ಟಿನಿ ರೀ. ಆಮೇಲೆ ಇಲ್ಲೇ ನೋಡಿರಿ ಗ್ರೇಪ್ಸು ಮತ್ತು ಚಿಲ್ಲಿ, ಆಮೇಲೆ ಈ ರ್ಯಾಡಿಶು, ಈ ಥರ ಎಲ್ಲ ಏನೇನು ಬರ್ತಾರೆ ರೀ ಅದು. ಇಲ್ಲ ಸಾರಿ, ಇದರಲ್ಲಿ ರ್ಯಾಡಿಶ್ ಇಲ್ಲ ರೀ, ಇದರಲ್ಲಿ ಇದು ಗ್ರೀನ್ ಕ್ಯಾಪ್ಸಿಕಮ್ ಇದೆ ರೀ, ಆಮೇಲೆ ಗ್ರೀನ್ ಪೀಸ್ ಇದೆ ರೀ, ಆಮೇಲೆ ಗ್ರೇಪ್ಸ್ ಇದೆ, ಆಮೇಲೆ ಇದು ಲೇಡೀಸ್ ಫಿಂಗರ್ ಇದೆ ರೀ, ಇವೆಲ್ಲ ಇದರಲ್ಲಿ ರೀ. ಆಮೇಲೆ ಕ್ಯಾಪ್ಸ್. ಮತ್ತು ಅದ್ರ ಕೆಳಗಡೆ ಬಂತಂದರೆ ಇಲ್ಲೆಲ್ಲ ಜಂಕ್ ಫುಡ್ಸ್ ಇದೆ ನೋಡ್ರಿ.
ಈಗ ಜಾಸ್ತಿ ಜಂಕ್ ಫುಡ್ಸ್ ಅವಾಯ್ಡ್ ಮಾಡಬೇಕು ಅಂತಂದು ಕೆಲವೊಂದು ಸ್ಕೂಲಲ್ಲಿ ಜಾಸ್ತಿ ಇದನ್ನು ರೆಫರ್ ಮಾಡ್ತಿರ್ತಾರೆ ರೀ. ಹೀಗಾಗಿ ಒಂದು 7-8 ಐಟಮ್ ಇದೆ ರೀ. ಆಮೇಲೆ ಇನ್ನೂ ಸಿಗ್ಲಾರ್ದು ಮತ್ತೆ ತರ್ಸ್ಕೊತೀನಿ ರೀ ನಾನು. ಅದು ಆದಮೇಲೆ ನೋಡಿರಿ ಇನ್ಸೆಕ್ಟ್, ಇದು ಎಲ್ಲ ಇನ್ಸೆಕ್ಟ್ ರೀ ಇವೆಲ್ಲ. ಇಲ್ಲಿ ನೋಡಿರಿ ಹಣಬಿ ಇದೆ ರೀ. ಆಮೇಲೆ ಇದೂ ಇದು ಫ್ರೂಟ್ಸ್, ಆಮೇಲೆ ಇದು ಎಲ್ಲ ನೋಡಿರಿ ರ್ಯಾಡಿಶ್ ಇದೆ ರೀ. ಆಮೇಲೆ ಕಾಲಿಫ್ಲವರ್ ಇದೆ. ಆಮೇಲೆ ಇದು ಯಾವುದು, ಇದು ಪಿಂಕ್ ಫ್ರೂಟ್, ಸ್ಟ್ರಾಬೆರಿ. ಪಿಂಕ್ ಇದು ಸ್ಟ್ರಾಬೆರಿ ಇದೆ ರೀ ಇದರಲ್ಲಿ. ಇದೆಲ್ಲ ನೋಡಿರಿ ಪಪ್ಪಾಯ, ಚಿಕ್ಕು, ಆರೆಂಜು, ಆಮೇಲೆ ಸಪೋಟ, ಆಮೇಲೆ ಇವೆಲ್ಲ ನೋಡಿರಿ. ಆಮೇಲೆ ಇದ್ರ ಕೆಳಗಡೆ ನೋಡಿರಿ ಇವೆಲ್ಲ ಕ್ಯಾಪ್ಸ್ ರೀ. ಇವೆಲ್ಲ ಜಂಪ್ ಸೂಟ್ ಇಟ್ಕೊಂಡೇನಿ ರೀ. 3-4 ಕಲರ್ಸ್, ವೈಟು ಮತ್ತು ಬ್ಲ್ಯಾಕು, ಗ್ರೀನು ಮತ್ತು ಮೆರೂನ್ ರೀ. 4 ಕಲರ್ ಜಂಪ್ ಸೂಟ್ ಸಿಗುತ್ತೆ ರೀ ನನಗೆ. ಯಾವುದಾದಕ್ಕಾದ್ರೂ ಮ್ಯಾಚ್ ಮಾಡಿ ಕೊಡ್ಬೋದು. ಅದ್ರ ಕೆಳಗಡೆ ನೋಡಿರಿ ಇವು ಎಲ್ಲ ಕಾರ್ಟೂನ್ಸ್ ಇದ್ದಾವೆ ರೀ. ಎಲ್ಲ ಒಂದು 10-15 ಕಾರ್ಟೂನ್ಸ್ ಬರ್ತದೆ ರೀ ನನ್ನ ಹತ್ರ. ಆಮೇಲೆ ನನ್ನ ಹತ್ರ ಇನ್ನೊಂದು ಏನಂತಂದರೆ SML 3 ಸೈಜ್ ಸಿಗುತ್ತೆ ನೋಡಿರಿ. ಯಾವುದೇ ನೀವು ಕಾಸ್ಟ್ಯೂಮ್ ತೊಗೊಳ್ರಿ ನಮ್ಮ ಹತ್ರ ಸಿಗೋದು 3 ಸೈಜ್ ಸಿಗುತ್ತೆ ನೋಡಿರಿ. SML ಇದು ಒಂದು ನೆನ್ಪಿಟ್ಕೊಳ್ರಿ ನೀವು. ಆಮೇಲೆ ಇದು ಕಾರ್ಟೂನ್ಸಲ್ಲಿ ನೋಡಿರಿ ಸೂಪರ್ ಮ್ಯಾನ್ ಇದೆ ರೀ, ಬ್ಯಾಟ್ ಮ್ಯಾನ್ ಇದೆ ರೀ, ಆಮೇಲೆ ಸ್ಪೈಡರ್ ಮ್ಯಾನ್ ಇದೆ ನೋಡಿರಿ. ಆಮೇಲೆ ಜೋಕರು ಒಂದಿದೆ ನೋಡಿರಿ ನಮ್ಮಲ್ಲಿ. ಜೋಕರ್ ಇದೆ ರೀ, ಮತ್ತು ಬಟರ್ಫ್ಲೈ ಇದೆ ರೀ. ಈಗ ನೋಡಿದ್ರಲ್ರಿ ನಾನು ಹೇಳಿದ್ದು ನಿಮಗೆ ಏನಂದ್ರೆ ಒಂದು 40-50% ಅಷ್ಟೇ ಹೇಳಿನ್ರಿ ನಾನು. ಇನ್ನೂ ಒಂದು ಏನು ನಾವು ತಲೆ ಓಡಿಸ್ಬೇಕು, ನಾವು ನಾನು ಬಿಸ್ನೆಸ್ ವುಮೆನ್ ಆಗಿ ನಾನು ತಲೆ ಓಡಿಸಿ ಏನು ಮಾಡ್ಬೇಕಂತಂದರೆ ನಾನು ಏನು ಮಾಡ್ತೀನಿ ರೀ, ಫಸ್ಟು ಯಾರಾದರೂ ನನ್ನ ಕಸ್ಟಮರ್ ಮಾಡ್ತಾರಲ್ರಿ ಫೋನು, ಮೇಡಮ್ ಈ ಥರ ಕಾಸ್ಟ್ಯೂಮ್ ಇದೆ ಏನ್ರಿ ಅಂತ ನೇಮ್ ಹೇಳ್ತಾರೆ ಅವರು. ನಾನು ನೇಮ್ ಕೇಳಿದ ತಕ್ಷಣ ಐತೆ ಇಲ್ಲ ಅಂತ ಹೇಳಲ್ರಿ ಕಸ್ಟಮರಿಗೆ. ಮೇಡಮ್ ನನ್ನ ನಂಬರಿಗೆ ನೀವು ಒಂದು ವಾಟ್ಸಪ್ ಮಾಡಿರಿ, ಫೋಟೋ ವಾಟ್ಸಪ್ ಮಾಡಿರಿ, ನಾನು ನಿಮ್ಗೆ 1-2 ನಿಮಿಷದಲ್ಲಿ ರಿಪ್ಲೈ ಮಾಡ್ತೀನಿ ಅಂತ ಹೇಳ್ತೀನಿ ರೀ. ಅವರು ನನಗೆ ವಾಟ್ಸಪ್ ಮಾಡ್ತಾರೆ ರೀ ಫೋಟೋ. ನಾನು ಫೋಟೋ ಅವ್ರು ಹಾಕೋಣ ನನಗೆ ಗೊತ್ತಾಗ್ಬಿಡ್ತೀರಿ, ಅಪ್ಪ ನನ್ನ ಹತ್ರ ವೈಟ್ ಧೋತಿ ಐತೆ, ನನ್ನ ಹತ್ರ ರೆಡ್ ಧೋತಿ ಐತೆ, ನನ್ನ ಹತ್ರ ಈ ಥರ ಶರ್ಟ್ ಐತೆ. ಅದನ್ನು ಮಿಸ್ ಮ್ಯಾಚ್ ಮಾಡ್ಬೇಕ್ರಿ ನಾವು. ಏನಂತಂದರೆ ನಾವು ತಲೆ ಓಡಿಸ್ಬೇಕ್ರಿ, ಕಸ್ಟಮರ್ಗೆ ಏನು ಗೊತ್ತಾಗಲ್ಲ. ನಾನು ತಲೆ ಓಡಿಸಿ ನನ್ನ ಹತ್ರ ಇದ್ದಿದ್ದು ಕಾಸ್ಟ್ಯೂಮ್ನಾಗೆ ನಾನು ಮತ್ತೆ ಯಾವುದು ರೆಡಿ ಮಾಡ್ಬೇಕಪ್ಪ ಅಂತ ತಲೆ ಓಡಿಸಿ ನಾನು ಮತ್ತೆ ಆ ಥರ ಮಾಡಿ ನಾನು ಏನಿಲ್ಲ ಅಂದ್ರೂ ಒಂದು 200-250 ವೆರೈಟಿ ನಿಮ್ಗೆ ರೆಡಿ ಮಾಡಿ ಕೊಡ್ತೀನಿ ನೋಡಿರಿ. ಇಷ್ಟೂ ನಾನು ಮಿಕ್ಸ್ ಮಾಡಿ ಮಾಡೋಕ್ಕಾಗಿಲ್ಲ, ನನ್ನ ಹತ್ರ ಅವೈಲೇಬಲ್ಲೇ ಇಲ್ಲ ಅಂತಂದರೆ ಏನು ಮಾಡ್ತೀನಿ ರೀ, ನಿಮ್ಮ ಹತ್ರ ಈಗ ನೋಡಿರಿ, ನಿಮ್ಗೆ ಸಪೋಸ್ ಇವತ್ತು ನಾನು ವಿಡಿಯೋ ಮಾಡೋಕತ್ತಿದ್ದು ನೋಡಿರಿ, ಇವತ್ತು 9ನೇ ತಾರೀಕು ಫೆಬ್ರವರಿ 9ಕ್ಕೆ ನಾನು ವಿಡಿಯೋ ಮಾಡೋಕತ್ತೀನಿ. ನಿಮ್ಮದೀಗ 20ಕ್ಕೆ ಅಥವಾ 25ಕ್ಕೆ ನಿಮ್ಗೇನಾದ್ರೂ ಇವೆಂಟ್ ಇತ್ತು ಅಂತಂದರೆ ನನಗೆ 15 ದಿನ ಮುಂಚೆ ಮಾಡ್ಬೇಕ್ರಿ ನೀವು ಫೋನ್. 15 ದಿನ ಮುಂಚೆ ನನಗೆ ಕಾಲ್ ಮಾಡಿ, ಮೇಡಮ್ ನಮ್ಗೆ ಇಂತಿಂಥ ಕಾಸ್ಟ್ಯೂಮ್ ಬೇಕು, ಈ ಸೈಜ್ ಬೇಕು ರೆಂಟಿಗೆ, ನಿಮ್ಮಲ್ಲಿ ಐದವ ಇಲ್ಲ ಅಂತ ನನಗೆ ಕೇಳಿದರೆ ನಾನು ನನ್ನ ಅಂಗಡಿ ಎಲ್ಲಿ ತರಿಸ್ತೀನಿ ಅಲ್ರಿ ಹೋಲ್ಸೇಲ್ ಫ್ಯಾಕ್ಟ್ರಿಗೆ ಕಾಲ್ ಮಾಡ್ಕೊತೀನಿ ರೀ. ಅಲ್ಲಿ ಅವೈಲೇಬಲ್ ಇತ್ತು ಅಂದರೆ ಆದಷ್ಟು ನಾನು 99% ಏನರ 100% ನಾನು ತರಿಸಿ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಆಮೇಲೆ ನೀವೇನು ಮಾಡ್ತೀರಿ, ಒಂದು ಎಲ್ಲ ಫಿಕ್ಸ್ ಆಗಿರ್ತದೆ ರೀ, ಕಾಸ್ಟ್ಯೂಮ್ ಫಿಕ್ಸ್ ಆಗಿರೋಂಗಿಲ್ಲ ನಿಮ್ಮದು. ಎಲ್ಲ ನೀವು ಪ್ರೋಗ್ರಾಮ್ ಎಲ್ಲ ಫಿಕ್ಸ್ ಮಾಡಿರ್ತೀರಿ, ಮಕ್ಕಳು ಫಿಕ್ಸ್ ಆಗಿರ್ತಾರೆ, ನಿಮಗೆ ಎಲ್ಲಿ ತೊಗೋಬೇಕಂತ ಗೊತ್ತಿರಲ್ಲ. ಆಮೇಲೆ ಲಾಸ್ಟ್ ಯಾರಿಗೋ ಎಲ್ಲೋ ಕಾಂಟ್ಯಾಕ್ಟ್ ಮಾಡಿ ನನ್ನ ನಂಬರ್ ಸಿಕ್ಕಿರ್ತದೆ, ನನಗೆ ನೀವು ಕಾಂಟ್ಯಾಕ್ಟ್ ಮಾಡ್ತೀರಿ. ಅವಾಗ ಏನು ಯೂಸ್ ಇಲ್ಲ ಮೇಡಮ್. ನೀವು ಅವಾಗ ಬಂದು ನನಗೆ ಕಾಂಟ್ಯಾಕ್ಟ್ ಮಾಡಿದರೆ ನೀವು ಎಲ್ಲ ಮಾಡಿದ್ದೆಲ್ಲ ವೇಸ್ಟ್ ಆಗುತ್ತೆ ನೋಡಿರಿ, ಪ್ರೋಗ್ರಾಮ್ ಮಾಡಿದ್ದು ವೇಸ್ಟ್ ಆಗುತ್ತಾ, ಸರಿಯಾದ ಕಾಸ್ಟ್ಯೂಮ್ ಸಿಗಲ್ಲ ನಿಮ್ಗೆ. ನಾನೇನು ನೋಡಿರಿ ಇಷ್ಟು ಐಟಮ್ ಇಟ್ಟೀನಿ, ಅದಕ್ಕೆ ಹೇಳಕತ್ತೀನಿ ಮೇಡಮ್ ನಿಮ್ಗೆ. ನಾನು ಎಲ್ಲರಿಗೆ ರಿಕ್ವೆಸ್ಟ್ ಮಾಡ್ಕೊತೀನಿ ನೋಡಿರಿ, ನೀವೇನೇ ಪ್ರೋಗ್ರಾಮ್ ಆರ್ಗನೈಸ್ ಮಾಡಿರಿ ಖುಷಿ, ಅದಕ್ಕೇನಿಲ್ಲ. ಆದರೆ ನೀವು ಕಾಸ್ಟ್ಯೂಮ್ ಒಂದು ಅದೇ ಪ್ರಕಾರ ಮೊದಲೇ ರೆಡಿ ಮಾಡ್ಕೊಳ್ರಿ ಮೇಡಮ್. ಮೊದಲೇ ಸರ್ ಮೇಡಮ್ ನಿಮ್ಮಿಬ್ಬರಿಗೆ ರಿಕ್ವೆಸ್ಟ್ ಮಾಡ್ಕೊತೀನಿ ನಾನು. ಫಸ್ಟ್ಗೆ ನನಗೊಂದು 15 ಡೇಸ್ ಮುಂಚೆ ನೀವು ಕಾಂಟ್ಯಾಕ್ಟ್ ಮಾಡಿದ್ರಿ ಅಂತಂದರೆ ನಾನು ಎಲ್ಲ ನಿಮಗೆ ಪರ್ಫೆಕ್ಟಾಗಿ ಎಲ್ಲ ನಿಮ್ಗೆ ಆದಷ್ಟು ನಾನು ತಂದು ಕೊಡೋಕ್ಕೆ ಪ್ರಯತ್ನ ಪಡ್ತೀನಿ ನೋಡಿರಿ. ಏನೋ ಒಂದು ನನ್ನ ಫ್ಯಾಕ್ಟ್ರಿಗೆ ಸಿಗ್ಲಾರ್ದಿದ್ರೆ ನಾನು ಇಲ್ಲ ಅಂತ ಹೇಳ್ತೀನಿ ರೀ. ಆಮೇಲೆ ಅದಕ್ಕೆ ತಕ್ಕಂಗೆ ನೋಡಿರಿ, ನೀವು ನಮ್ಮ ಹತ್ರ ಆರ್ನಮೆಂಟ್ಸ್ ಇದ್ದಾವೆ, ಅದನ್ನು ತೋರಿಸ್ತೀನಿ ಬರ್ರಿ ನಾನು. ನೋಡಿರಿ ನಮ್ಮ ಹತ್ರ ಜ್ಯುವೆಲರಿ ಅಂತಂದರೆ ಒಂದು 3-4 ಐಟಮು ಇಯರಿಂಗ್ಸ್ ಇದೆ ರೀ. ಆಮೇಲೆ ಇವು ಎಲ್ಲ ನೋಡಿರಿ ಮುತ್ತಿಂದು ಇವೆಲ್ಲ ಸರಗಳ ರೀ, ಇವೆಲ್ಲ ಎಲ್ಲ ಅಷ್ಟು ಜ್ಯುವೆಲರಿ ನೋಡಿರಿ. ಇದೆಲ್ಲ ವೆರೈಟಿ ಇದ್ದಾವ್ರಿ ಇದರಲ್ಲಿ. 1 ಸ್ಟೆಪ್ಪು, 2 ಸ್ಟೆಪ್ಪು, 3 ಸ್ಟೆಪ್ಪು. ಆಮೇಲೆ ಇಲ್ಲೆಲ್ಲ ನೋಡಿರಿ ಕೆಲವೊಂದಕ್ಕೆಲ್ಲ ಸ್ಪೆಕ್ಟ್ ಕೊಡಲೇಬೇಕು ರೀ. ಉದಾಹರಣೆಗೆ ನೋಡಿರಿ ಸುಭಾಷ್ ಚಂದ್ರ ಬೋಸು, ಗಾಂಧೀಜಿ, ಈ ಥರ ಬೇರೆ ಬೇರೆ ಟೀಚರ್ಸ್ ಮಾಡ್ತಿರ್ತಾರೆ. ಆಮೇಲೆ ಅಂಬೇಡ್ಕರ್, ಇವಕ್ಕೆಲ್ಲ ಕೊಡಲೇಬೇಕು ರೀ ನಾವು. ಅದಕ್ಕೆಲ್ಲ ಇವೆಲ್ಲ ಇಟ್ಟು ನೋಡಿರಿ, ಇವೆಲ್ಲ ಸಂಗೊಳ್ಳಿ ರಾಯನಗರಿ ಮತ್ತು ಕಿತ್ತೂರು ರಾಣಿ ಚೆನ್ನಮ್ಮಗ ಇವೆಲ್ಲ ಕಡಗ ಬೇಕು ರೀ. ಆಮೇಲೆ ಮೈಥಾಲಜಿಗೂ ಬೇಕಾಗತ್ತೆ ರೀ ಅದು. ಮತ್ತು ಇದರಲ್ಲಿ ನೋಡಿರಿ ಸ್ಟೇಟ್ ವೈಸ್ ಎಲ್ಲ ಜ್ಯುವೆಲರಿ ಇಟ್ಟೀನಿ ರೀ ನಾನು. ಎಲ್ಲ ಸ್ಟೇಟಿಂದು ಐತೆ ಅಂತ ನಾನು ಹೇಳಲ್ಲ ರೀ, ಕೆಲವೊಂದು ಸ್ಟೇಟಿಂದ ಇದೆ ರೀ ನನ್ನ ಹತ್ರ ಜ್ಯುವೆಲರಿ ಇದೆ. ಆಮೇಲೆ ಇಲ್ಲೂ ಕೆಳಗಡೆನೂ ಎಲ್ಲ ಇದೆ ನೋಡಿರಿ, ಕೈ ಕಟ್ಟೋದು, ಆಮೇಲೆ ಸೊಂಟದ್ದು ಮುತ್ತಿಂದೆ ಡಾಬು ಬರ್ತದೆ ರೀ, ಅದೂ ಇದೆ ರೀ.
ಆಮೇಲೆ ಇಲ್ಲಿನೂ ಎಲ್ಲ ಭರತನಾಟ್ಯ ಜ್ಯುವೆಲ್ರಿ ಇದೆ. ಆಮೇಲೆ ಭರತನಾಟ್ಯದ ಡ್ರೆಸ್ ಜೊತೆಗೆ ನಾನು ಜ್ಯುವೆಲರಿನೂ ಕೊಡ್ತೀನಿ ನೋಡ್ರಿ, ಎಲ್ಲ ಸೆಟ್ ಇದೆ ರೀ ಭರತನಾಟ್ಯದ್ದು. ಆಮೇಲೆ ಇಲ್ಲಿನೂ ಎಲ್ಲ ಆರ್ನಮೆಂಟ್ಸ್ ಸರಿ ಇವು ಎಲ್ಲ. ಮತ್ತು ಇದು ಎಲ್ಲ ನೋಡ್ರಿ ರಾಮ, ಸೀತೆ, ಲಕ್ಷ್ಮಣ, ಶಿವ ಇವೆಲ್ಲ ರುದ್ರಾಕ್ಷಿದ ಐಟಮ್ ನೋಡ್ರಿ. ಇದೆಷ್ಟು ಒಂದು ಫುಲ್ ಬಾಕ್ಸ್ ಇದೆ ರೀ. ನೀವು ಎಷ್ಟು ಪೀಸ್ ಆದರೂ ಕೇಳ್ರಿ, ನಾನು ಕೊಡ್ತೀನಿ ನೋಡ್ರಿ. ಇದರಲ್ಲಿ ಎಲ್ಲ ಫುಲ್ ಇದೆ ರೀ. ಇದರಲ್ಲಿ ಇದು ನೋಡ್ರಿ, ಇದು ಇಲ್ಲಿಗೆ ಕಂಪ್ಲೀಟ್ ಆಯ್ತು ಅಂತ ಅನ್ಕೋಬೇಡ್ರಿ ನೀವು, ಇನ್ನೂ ಇದೆ ರೀ. ಯಾಕಂದ್ರೆ ಇದು ಬರೀ ಜ್ಯುವೆಲರಿ ಅಷ್ಟೇ ಆಯ್ತು ರೀ. ಇನ್ನು ಇದಕ್ಕೆ ಬೇಕಾಗಿರೋದು ಎಕ್ಸಸರೀಸ್ ಎಲ್ಲ ಬಾಜು ರೂಮಲ್ಲಿ ಇದೆ ರೀ, ತೋರಿಸ್ತೀನಿ ಬರ್ರಿ ನಿಮ್ಗೆ. ಇನ್ನೂ ಒಂದು ರೂಮ್ ಇದೆ ರೀ ನಮ್ಮದು. ಇಲ್ಲಿ ಇಲ್ಲಿ ನೋಡ್ರಿ ಬಟರ್ಫ್ಲೈ ಡ್ರೆಸ್ ಕೊಡ್ತೀನಲ್ರಿ, ಅದು ಇಲ್ಲೆಲ್ಲ ವಿಂಗ್ಸ್ ಇದೆ ರೀ. ಬಟರ್ಫ್ಲೈದ ವಿಂಗ್ಸು, ಆಮೇಲೆ ಟಿಪ್ಪು ಸುಲ್ತಾನು, ಮಹಾರಾಷ್ಟ್ರದ ರೀ, ರಾಜಸ್ಥಾನದ್ದು ಶಿವಾಜಿ ಮಹಾರಾಜು, ಆಮೇಲೆ ಇವೆಲ್ಲ ನೋಡ್ರಿ ಪೇಟ ಅಷ್ಟು ಏನು ಇದೆಲ್ಲ ಮಹಾರಾಜ ಕೊಡೋದ್ರಿ. ಆಮೇಲೆ ಝಾನ್ಸಿ ರಾಣಿದ್ರಿ, ಆಮೇಲೆ ಸಂಗೊಳ್ಳಿ ರಾಯಣ್ಣಂದು ಎಲ್ಲ ನೀವೇನು ಕೇಳ್ತೀರಲ್ಲ ಎಲ್ಲದಕ್ಕೂ ಕ್ಯಾಪ್ ಇದೆ ನೋಡ್ರಿ ಇಲ್ಲಿ. ಆಮೇಲೆ ಇಲ್ಲಿ ಎಲ್ಲ ವಿಗ್ ಇಟ್ಟಿನ್ರಿ. ನೀವೆಲ್ಲ ಒಂದು 10ರಿಂದ 15 ಥರ ವಿಗ್ ಇದೆ ರೀ ನಮ್ಮಲ್ಲಿ. ಎಲ್ಲ ಓಲ್ಡ್ ಏಜ್ ವಿಗ್ಗಿಂದ ಹಿಡಿದು ಎಲ್ಲ ವಿಗ್ ಇದೆ ರೀ. ವಿಗ್ ಜೊತೆ ಮತ್ತು ದಾಡಿನೂ ಇದೆ ರೀ. ಆಮೇಲೆ ಇನ್ನೊಂದು ಹೇಳೋದು ಮರ್ತುಬಿಟ್ಟಿದ್ದೆ ರೀ, ನನ್ನ ಹತ್ರ ಅಕ್ಕಮಾದೇವಿ ಇದೆ ರೀ. ಅಕ್ಕಮಾದೇವಿ, ಆಮೇಲೆ ಅಂಬಿಗರ ಚೌಡಯ್ಯ, ಆಮೇಲೆ ಕನಕದಾಸರಿ, ಆಮೇಲೆ ಬಸವಣ್ಣ, ಆಮೇಲೆ ವಾಲ್ಮೀಕಿ ಮಹರ್ಷಿ ರೀ. ಅದೇ ಈ ಥರ ನೀವು ಏನು ಕೇಳಿದ್ರೂ ಕವಿಗಳೇ ಇರ್ಬೋದು ರೀ. ಬಟ್ ಎಲ್ಲ ರೆಡಿ ಮಾಡಿ ಕೊಡ್ತೀನಿ ನೋಡ್ರಿ. ನನ್ನ ಹತ್ರ ಇದ್ದಿದ್ದು ಕಾಸ್ಟ್ಯೂಮ್ನೆಲ್ಲ ಹೇಳಿದ್ನಲ್ರಿ, ಮಿಸ್ ಮ್ಯಾಚ್ ಮಾಡ್ಬೇಕಂತ ಆ ಥರ ಮಾಡಿ ರೆಡಿ ಮಾಡಿ ಕೊಡ್ತೀನಿ ನೋಡ್ರಿ. ವಿಗ್ಗು ಪ್ಲಸ್ ದಾಡಿ ಆಯ್ತು ರೀ. ಆಮೇಲೆ ಇಲ್ಲೇ ಈ ಕಡೆ ನೋಡ್ರಿ ಡಾಕ್ಟ್ರು ಕೋಟ್ ಕೊಡ್ತೀನಲ್ರಿ, ಡಾಕ್ಟ್ರು ಕೋಟ್ ಜೊತೆ ಸ್ಟೆತ್ ಇದೆ ರೀ. ಆಮೇಲೆ ಭರತನಾಟ್ಯದ್ದು ಗೆಜ್ಜೆ ಇದೆ ರೀ ಇಲ್ಲಿ. ಆಮೇಲೆ ಮಿಲ್ಟ್ರಿ ಅವರಿಗೆಲ್ಲ ಇಲ್ಲೇ ಗನ್ ಇದೆ ರೀ. ಮತ್ತು ಇಲ್ಲೇ ನೋಡ್ರಿ ಕಾಳಿದ್ರಿ, ಇದು ಕಾಳಿ ಮಹಿಷಾಸುರನ್ನ ವಧೆ ಮಾಡಿ ರುಂಡ ಕೈಯಲ್ಲಿ ಹಿಡ್ಕೊತಾಳಲ್ರಿ, ಆ ಥರ. ಬೇಕಿದ್ರೆ ನಿಮ್ಗೆ ಒಂದು ತೋರಿಸ್ತೀನಿ ನೋಡ್ರಿ. ಇಲ್ಲಿ ನೋಡ್ರಿ ಈ ಥರ ಬರುತ್ತೆ ನೋಡ್ರಿ. ಇದು ನೆಕ್ಕಿಗೆ ಇದು ಅಡ್ಜಸ್ಟ್ ಇದೆ ರೀ, ಈ ಥರ. ಆಮೇಲೆ ಇದ್ರ ಜೊತೆ ಇನ್ನೂ ಒಂದಿದೆ ರೀ, ಏನಂದರೆ ನಾಲ್ಗಿರಿ, ಅದೂ ಆರ್ಟಿಫಿಷಿಯಲ್ ಇದೆ ನೋಡ್ರಿ, ಅದೂ ಇದೆ. ಆಮೇಲೆ ಇದು ನೈಫ್ ಇದೆ ರೀ, ತ್ರಿಶೂಲ ಇದೆ ನಮ್ಮಲ್ಲಿ, ಎಲ್ಲ ಅವೈಲೇಬಲ್ ಇದೆ ನೋಡ್ರಿ. ಸ್ಕೆಲಿಟನ್ನಿಂದೆ ಒಂದು ಹಾರ ಇದೆ ನೋಡ್ರಿ. ಇದು ಎಲ್ಲ ಮೈಥಾಲಜಿಗೆ ಯೂಸ್ ಮಾಡ್ಕೋಬೋದು ನೋಡ್ರಿ. ಈ ಥರ ಬರುತ್ತೆ. ಇದು ನೋಡ್ರಿ, ಇದು ಪಂಡಿತ್ ಜಿ ಕೊಡ್ತೀವಲ್ಲ ಅದಕ್ಕೆ ಕಮಂಡಲ ನೋಡ್ರಿ. ಅಕ್ಕಮಾದೇವಿಗೂ ಬರ್ತದೆ, ಬಟ್ ಎಲ್ಲದಕ್ಕೂ ಬರ್ತ ನೋಡ್ರಿ. ಇದು ಕಮಂಡಲ ಕೇಳ್ತಾರಲ್ಲ ಅದಕ್ಕೋಸ್ಕರ ಇದು. ನಾನು ಅಲ್ಲೇ ಧೋತಿ ತೋರಿಸಿದ್ನಲ್ರಿ ನಿಮ್ಗೆ, ಆ ಧೋತಿ ಜೊತೆಗೆ ನೋಡ್ರಿ ಅದನ್ನ ಯೂಸ್ ಮಾಡ್ಕೊಂಡು ಎಷ್ಟು ನಾವು ಕೊಡ್ಬೋದು ಅಂದರೆ ನೋಡ್ರಿ, ಗಣೇಶ್ ಜಿಗೂ ಕೊಡ್ಬೋದು ನೋಡ್ರಿ. ಈ ಥರ ಮಾಸ್ಕ್ ಇರ್ತೀರಿ ಗಣೇಶಿದು ನೋಡ್ರಿ. ಕಣ್ಣನ್ನು ಆರಾಮ್ ಕಾಣಿಸುತ್ತಾ. ಇದು ಗಣೇಶ್ ಜಿ ಆಯ್ತು ನೋಡ್ರಿ. ಆಮೇಲೆ ನೋಡ್ರಿ ಇಲ್ಲೆಲ್ಲ ಕಿರೀಟ, ಈ ಸಣ್ಣ ಮಕ್ಕಳಲ್ಲಿಂದ ಹಿಡಿದು ದೊಡ್ಡವರೆಗೂ ಕಿರೀಟ ಇದೆ ನೋಡ್ರಿ. ಕಿರೀಟದಲ್ಲಿ ನನ್ನ ಹತ್ರ ಒಂದು 8ರಿಂದ 10 ವೆರೈಟಿ ಕಿರೀಟ ಇದೆ ನೋಡ್ರಿ ನನ್ನ ಹತ್ರ. ನೋಡ್ರಿ ಇದು ಎಲ್ಲ ಇದು ರೀ, ಯಾವುದು ರಾವಣಂದು ತಲೆ ಇದೆ ರೀ, 10 ತಲೆ ರಾವಣಂದು ತಲೆ ಇದೆ ರೀ. ಆಮೇಲೆ ವಿಷ್ಣು, ಆಮೇಲೆ ಕಾಳಿ ಎಲ್ಲ ಕೈ 6 ಕೈ ಬರ್ತಾವಲ್ರಿ, ಅದು ಇದೆ ರೀ. ಆಮೇಲೆ ಶಿವ ಕೊಡ್ತೀನಲ್ರಿ, ಶಿವಂದು ಸ್ನೇಕ್ ಕೊರಳಿಗೆ ಬರ್ತದಲ್ರಿ, ಅದು ಚಂದ್ರ. ಶಿವನಿಗೆ ನೋಡ್ರಿ ವಿಗ್ಗಿನ ಜೊತೆಗೆ ಏನು ಕೊಡ್ತೀನಿ ರೀ, ಗಂಗೆ, ಆಮೇಲೆ ಅರ್ಧ ಚಂದ್ರ, ಅದು ಎಲ್ಲ ಇದರಲ್ಲಿ ಇದೆ ರೀ. ಮತ್ತು ಡಮರುಗ ಇದೆ ರೀ. ಆಮೇಲೆ ಇದು ರೀ ಬ್ರಹ್ಮ ವಿಷ್ಣು ಮಹೇಶ್ವರ 3 ತಲೆ ಬರ್ತದಲ್ರಿ, ಅದು ಇದೆ ರೀ. ಇದು ನೋಡ್ರಿ ಎಲ್ಲ ಕ್ಯಾಪ್ ರೀ, ಇದು ಇಂಜಿನಿಯರ್ ಕ್ಯಾಪ್ ರೀ. ಆಮೇಲೆ ಅದು ಇದು ರೀ, ಯಾವುದು ಮೆಜಿಷಿಯನ್ ರೀ. ಆಮೇಲೆ ಇದು ಶಫ್ ರೀ. ಆಮೇಲೆ ಇದು ನಾರದ ರೀ, ನಾರದದ ಕೈಯಲ್ಲಿ ಹಿಡ್ಕೊಂಡು ನಾರಾಯಣ ಅಂತ ಹಿಂಗೆ ಮಾಡ್ತಾ ನೋಡ್ರಿ, ಅದು ಇದೆ ರೀ. ಹೆಸರು ಏನಂತಾರ ಗೊತ್ತಿಲ್ಲ ನನಗೆ. ಆಮೇಲೆ ಇದು ಒಂದು ನೋಡ್ರಿ ಕಥಕ್ಕಿಂದ ಒಂದು ಇಟ್ಟಿನ್ರಿ, ಇದು ಈ ಟೈಪ್ ಮಾಸ್ಕ್ ಬರ್ತಾ ನೋಡ್ರಿ. ಎಲ್ಲರಿಗೆ ಮೇಕಪ್ ಮಾಡೋಕ್ಕೆ ಬರಲ್ಲಲ್ಲ, ಸುಮ್ಮನೆ ಇದು ಹಾಕ್ಕೊಂಡ್ರೆ ನಡೀತದ. ಆಮೇಲೆ ಇದು ನೋಡ್ರಿ ಜೋಕರ್ದಿದೆ ರೀ. ಆಮೇಲೆ ಇದು ಕೌ ಇದೆ ರೀ ಇಲ್ಲೇ, ಇದು ಏನಮ್ಮ ಈಗಲ್. ಆಮೇಲೆ ಈಗಲ್ಲದು ಮಾಸ್ಕ್ ಇದೆ ರೀ. ಆಮೇಲೆ ಇಲ್ಲಿನೂ ಎಲ್ಲ
ಇದ್ರ ಕ್ಯಾಪು ಇಷ್ಟಿದೆ ನೋಡ್ರಿ ನಮ್ಮಲ್ಲಿ. ಬರ್ರಿ ಇಲ್ಲೊಂದು ರೂಮ್ ಇದೆ ಮತ್ತೆ. ಇಲ್ಲೇ ನೋಡ್ರಿ, ಇಲ್ಲೆಲ್ಲ ಕತ್ತಿ ಎಲ್ಲ ಒಂದು 5-6 ವೆರೈಟಿ ಇದೆ ರೀ ಇದರಲ್ಲಿ ಇಲ್ಲೇ. ಆಮೇಲೆ ಇಲ್ಲೆಲ್ಲ ಗುರಾಣಿ ಇದೆ ರೀ. ಗುರಾಣಿ ಅಂದರೆ ನೋಡ್ರಿ ಈ ಟೈಪ್ ಗುರಾಣಿ ರೀ. ಗುರಾಣಿ ಮತ್ತು ಇದು ನೋಡ್ರಿ ನಮ್ಮ ಹನುಮಾನ್ ಬಾಲ ರೀ. ಇದು ಎಲ್ಲ ಇಲ್ಲಿ ಇಟ್ಬಿಟ್ಟಿನಿ ರೀ. ಆಮೇಲೆ ಇಲ್ಲೆಲ್ಲ ಲಾಂಗ್ ಏರ್ಸ್ ರೀ. ಇವೆಲ್ಲ ವಿಗ್ಗಲ್ಲ, ಇದು ಏರ್ಸ್ ರೀ, ಇದು ಲಾಂಗ್. ಆಮೇಲೆ ಇವೆಲ್ಲ ಬಾಣಗಳು ನೋಡ್ರಿ. ಇವೆಲ್ಲ ಬಾಣ ರೀ. ಬಾಣದ ಪಕ್ಕ ಇಲ್ಲಿ ಕೊಳಲು ಇಟ್ಬಿಟ್ಟಿನಿ ರೀ, ಕೃಷ್ಣಂದು ಕೊಳಲು. ಆಮೇಲೆ ಇದೆಲ್ಲ ನಮ್ಮ ಆಂಜನೇಯಂದು ಗದೆ ನೋಡ್ರಿ. ಆಮೇಲೆ ಇದಕ್ಕೂ ಏನು ಮಾಡ್ತೀನಿ ರೀ, ಗೋಲ್ಡ್ ಕಲರ್ ಕೇಳಿರ್ತಾರೆ ಒಬ್ಬೊಬ್ಬರು. ಗೋಲ್ಡ್ ಕಲರ್ ಪೇಪರ್, ಸಿಲ್ವರ್ ಪೇಪರ್ ಬರ್ತದಲ್ರಿ, ಅದೇ ಥರ ಗೋಲ್ಡ್ ಪೇಪರ್ ಹಚ್ಚಿದರೆ ಇದು ಮಹಾಭಾರತ ರಾಮಾಯಣದಲ್ಲೆಲ್ಲ ಗೋಲ್ಡ್ ಇರ್ತಾವಲ್ರಿ ಗದೆ, ಆ ಥರನೂ ಮಾಡ್ಕೋಬೋದು ರೀ ನಾವು. ಆಮೇಲೆ ಇಲ್ಲೆಲ್ಲ ನೋಡ್ರಿ ತ್ರಿಶೂಲ, ಇದೆಲ್ಲ ತ್ರಿಶೂಲ ರೀ. ಆಮೇಲೆ ತಂಬೂರಿ ಇದೆ ರೀ ಇದರಲ್ಲಿ. ಆಮೇಲೆ ಪರಶುರಾಮಂದು ಇದು ಕತ್ತಿ ಇದೆ ರೀ. ಆಮೇಲೆ ನೋಡ್ರಿ ಇದು ಫಾರ್ಮರ್ ಮಾಡಂಗಿತ್ತಂದ್ರೆ ಎಲ್ಲದಕ್ಕೂ ಯೂಸ್ ಆಗುತ್ತೆ ನೋಡ್ರಿ. ಇದು ಯಾವುದಾದ್ರೂ ಸಣ್ಣ ಸಣ್ಣ ಕತ್ತಿಗಳು ಮಾಡ್ತಿರ್ತಾರಲ್ರಿ, ಈ ಸ್ಟೋರೀಸಿಗೂ ನಡೀತದೆ ರೀ ಇದು. ಈಗ ಅಂಕರ ಟ್ರೆಂಡ್ ಆಗ್ಯದ ನೋಡ್ರಿ. ಈ ಪುಷ್ಪರಾಜ್ಗೂ ತೊಗೋಬೋದು ನೋಡ್ರಿ. ಯಾರಾದರೂ ಪುಷ್ಪರಾಜ್ ಕ್ಯಾರೆಕ್ಟರ್ ಮಾಡಂಗಿತ್ತಂದ್ರೆ ನಮ್ಮಲ್ಲಿ ಬರ್ರಿ, ಸಿಗುತ್ತೆ ನೋಡ್ರಿ ನಿಮ್ಗೆ ಕೊಡ್ಲಿ. ಆಮೇಲೆ ಬಿಲ್ಲು ಬಾಣ ಆಯಿತು. ಆಮೇಲೆ ಇದು ಈ ಥರ ಸ್ಟಿಕ್ಸ್ ಇದಾವ್ರಿ ನಮ್ಮಲ್ಲಿ, ಯಾವ್ದು ಗಾಂಧೀಜಿಗೆ ಮತ್ತು ಯಾವುದಕ್ಕಾದ್ರೂ ಕೇಳ್ತಿರ್ತಾರಲ್ರಿ. ಆಮೇಲೆ ಇದು ನೋಡ್ರಿ, ಇದೊಂದು ಈ ಸತೆ ಸಿಕ್ಕಿದೆ ರೀ. ಇದು ಓ ಸತೆ ಕೇಳಿದ್ರು, ಸಿಕ್ಕಿದ್ದಿಲ್ಲ. ಋಷಿದು ನೋಡ್ರಿ, ಇದು ಈ ಥರ ಹಿಂಗೆ ಋಷಿ ಹಿಂಗೆ ಕೈ ಹಿಡಿತಾರಲ್ರಿ, ಒಂದು ಜಪಮಾಲೆ ಇರ್ತದ. ಇದು ಒಂದು ನೋಡ್ರಿ, ಇದು ಕಮಂಡಲ ಏನಂತಾರಮ್ಮ ಇದಕ್ಕೆ, ಇದು ಏನಂತ ನಂಗೆ ಹೆಸರು ನೆನಪಿಲ್ಲ ರೀ. ಯಾರಿಗೆ ನೆನಪಿದೆ ಕಮೆಂಟ್ ಮಾಡಿರಿ, ಯಾರು ವಿಡಿಯೋ ನೋಡಕತ್ತೀರಿ. ಆಮೇಲೆ ಇಲ್ಲಿ ನೋಡ್ರಿ ಪಿಕಾಕಿಂದೆಲ್ಲ ಫೆದರ್ ಇದೆ ರೀ ನಮ್ಮ ಹತ್ರ. ಒಂದು 8ರಿಂದ 10 ಇದ್ದಾವೆ ನೋಡ್ರಿ ಫೆದರ್ಸ್. ಈ ಥರ ನೋಡ್ರಿ, ಪಿಕಾಕ್ ಡ್ರೆಸ್ ಕೊಟ್ಟು ಫೆದರ್ ಈ ಥರ ಕಟ್ಬೇಕ್ರಿ ಇದನ್ನು. ಈ ಥರ ನೋಡ್ರಿ, ಈ ಥರ ಫೆದರ್ ಬರ್ತದ. ಇದಕ್ಕಿಂತ ದೊಡ್ಡ ಫೆದರೂ ಇದೆ ರೀ. 2 ಥರ ಇಟ್ಟಿನಿ ರೀ ನಾನು. ಸಣ್ಣದು ಬೇಕಿದ್ರೆ ಸಣ್ಣದು, ದೊಡ್ಡದು ಬೇಕಿದ್ರೆ ದೊಡ್ಡದು. ಆಮೇಲೆ ಇಷ್ಟು ನಾ ಹೇಳಕತ್ತೀನಲ್ರಿ. ನಾನು ಹೇಳಿದ್ದು ಒಂದು 40ಇಂದ 50 ಅಥವಾ 60% ಹೇಳಿರ್ಬೋದು ಅಷ್ಟೇ. ಅದಕ್ಕಿಂತ ಹೆಚ್ಚಿಗೆ ನನಗೆ ನೆನಪು ಬರಕತ್ತಿಲ್ಲ ರೀ ಹೇಳ್ಬೇಕಂದ್ರೆ. ನೀವು ಯಾವುದಾದ್ರೂ ಕಸ್ಟಮೈಸ್ ಮಾಡಿ ಕೊಡ್ರಿ ಅಂದರೆ ನಾನು ಆಲ್ರೆಡಿ ಹೇಳಕತ್ತೀನಲ್ರಿ, ಕಸ್ಟಮೈಸ್ ಮಾಡಿ ಕೊಡ್ತೀನಿ ನೋಡ್ರಿ. ನನ್ನ ಹತ್ರ ಅವೈಲೇಬಲ್ ಇದ್ದಿದ್ದು ನೀವು ನನಗೆ ಫೋಟೋ ಹಾಕಿದರೆ ನಾನು ನಿಮ್ಗೆ ಆಯಿತು ಕಸ್ಟಮೈಸ್ ಮಾಡಿ ಕೊಡ್ತೀನಿ ನೋಡ್ರಿ. ಆಮೇಲೆ ನೋಡ್ರಿ, ನಾವು ಒಬ್ಬರಿಗೆ ಕೊಟ್ಟಿದ್ದು ಬಟ್ಟೆ ಒಬ್ಬರಿಗೆ ಕೊಡಂಗಿಲ್ಲ. ವಾಶ್ ಮಾಡಿಸಿ ಮತ್ತು ಇಲ್ಲೇ ಬಿಸಿಲಿಗೆ ಒಣಗಿಸ್ತೀನಿ ರೀ ನಾನು. ಕಂಫರ್ಟ್ ಹಾಕಿ ಬಿಸಿಲಿಗೆ ಒಣಗಿಸಿ ನೀಟಾಗಿ ಎಲ್ಲ ನೋಡ್ರಿ. ನಮ್ಮ ಅಂಗಡಿ ನೋಡಿದ್ರೆ ನಿಮ್ಗೆ ಗೊತ್ತಿರ್ಬೋದು ಹೆಂಗೆ ಐತೆ, ನಾನು ಯಾವ ಥರ ಮೇಂಟೈನ್ ಮಾಡ್ತೀನಿ ಅಂತಂದು. ಅದನ್ನು ನಾನು ವಿಡಿಯೋ ಮಾಡೀನಿ ರೀ. ಇದ್ರ ಜೊತೆಗೆ ಅದನ್ನು ಆ್ಯಡ್ ಮಾಡ್ತೀನಿ ನೋಡಿರಿ. ನಾವು ಯಾವ ಥರ ಬಟ್ಟೆ ಎಲ್ಲ ಹೆಂಗೆ ಮೇಂಟೈನ್ ಮಾಡ್ತೀವಿ, ನಮ್ಮ ಬಿಸ್ನೆಸ್ ಹೆಂಗೈತೆ ನೀವು ನೋಡಿರಿ, ನಿಮಗೂ ಒಂದು ಐಡಿಯಾ ಬರುತ್ತೆ ನೋಡಿರಿ. ನೋಡಿದ್ರಲ್ರಿ ನಮ್ಮದು ವಿಸ್ಮಯ ಫ್ಯಾನ್ಸಿ ಡ್ರೆಸ್ ಹೆಂಗೆ ಅನಿಸಿತ್ತು ನಿಮ್ಗೆ? ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ನಂಗೆ ತಿಳಿಸ್ರಿ. ಆಮೇಲೆ ನಾ ಹೇಳಿದ್ದು ನೋಡ್ರಿ 50ಇಂದ 60% ಅಷ್ಟೇ ಹೇಳಿರ್ಬೇಕ್ರಿ. ಎಲ್ಲ ಹೆಸರು ನಂಗೆ ತಲೆಯಾಗ ನೆನಪು ಬರಲ್ರಿ ಒಂದೇ ಸತ. ಅಂದರೆ ನನ್ನ ಪ್ರಕಾರ ಒಂದು 200ಲಿಂದ 250 ವೆರೈಟಿ ನಾನು ರೆಡಿ ಕೊಡ್ತೀನಿ ನೋಡ್ರಿ. ಸದ್ಯ ನೀವು ಬಂದ್ರೂ ನಾನು ಅಡ್ಜಸ್ಟ್ ಮಾಡಿ ಕೊಡ್ತೀನಿ. ಆಮೇಲೆ ನೋಡ್ರಿ, ನಮ್ಮ ಹತ್ರ ಇನ್ನೊಂದು ಸ್ಪೆಷಲ್ ನಿಮ್ಗೆ ಹೇಳೋದು ಮರ್ತೀನಿ ರೀ. ಇದು ಸಂತಾ ಕ್ಲಾಸ್ ಒಂದು ಇದೆ ರೀ, ಎಲ್ಲ ಸೈಜ್ ಇದೆ ರೀ ನನ್ನ ಹತ್ರ. ಆಮೇಲೆ ಗ್ರ್ಯಾಜುಯೇಷನ್ ಡೇಕ 60 ಪೀಸ್ ಅವೈಲೇಬಲ್ ಇದ್ದಾವೆ ನೋಡ್ರಿ ನಮ್ಮ ಹತ್ರ. ಯಾವಾಗಲಾದರೂ ಬರ್ರಿ ನೀವು, 60 ಪೀಸ್ ಅವೈಲೇಬಲ್ ಇರ್ತದೆ ನೋಡ್ರಿ. ಗ್ರ್ಯಾಜುಯೇಷನ್ ಡೇ ಸ್ಪೆಷಲ್ ನಮ್ಮ ಹತ್ರ ಅದು ಒಂದಿದೆ ರೀ. ನೋಡಿರಿ ನಮ್ದು ಹೆಂಗೆ ಅನಿಸಿತು ನಮ್ಮ ಶಾಪ್ ನಿಮ್ಗೆ ಕಮೆಂಟ್ ಮಾಡಿ ಹೇಳ್ರಿ. ಮತ್ತು ಆಮೇಲೆ ಇನ್ನೂ ನಿಮ್ಗೆ ಏನಾದರೂ ಇದಕ್ಕೂ ಮಿಕ್ಕಿ ನಿಮ್ಗೆ ಏನಾದ್ರೂ ಕಾಸ್ಟ್ಯೂಮ್ ಬೇಕಂತಂದರೆ ನೀವು ಕಾಲ್ ಮಾಡಿರಿ, ನಾನು ರೆಸ್ಪಾನ್ಸ್ ಮಾಡ್ತೀನಿ ರೀ. ಯಾವುದಾದ್ರೂ ನಿಮ್ಗೆ ನಿಮ್ಮ ತಲೆಯಲ್ಲಿ ಇಂಥ ಕ್ಯಾರೆಕ್ಟರ್ ಬೇಕು ಅನಿಸಿತ್ತಂದರೆ ನನಗೆ ಫೋಟೋ ವಾಟ್ಸಪ್ ಮಾಡಿರಿ. ನನ್ನ ನಂಬರ್ ಹೇಳ್ತೀನಿ ನೋಡಿರಿ, 9844767616. ಇನ್ನೂ ಒಂದು ಸತ ಹೇಳ್ತೀನಿ ನೋಡಿರಿ, 9844767616. ಈ ನಂಬರಿಗೆ ನೀವು ಕಾಲ್ ಮಾಡಿರಿ, ವಾಟ್ಸಪ್ ಮಾಡಿರಿ. ಮೇಡಮ್ ನಮಗೆ ಈ ಥರ ಕಾಸ್ಟ್ಯೂಮ್ ಬೇಕಾಗ್ಯದ, ಏಜು ಇಷ್ಟಿಷ್ಟು ಹಿಂಗಂತ ಹೇಳಿದರೆ ನಾನು ಐತ ಇಲ್ಲ ಹೇಳ್ತೀನಿ ರೀ. ಒಂದು ವೇಳೆ ನನ್ನ ಹತ್ರ ಅಡ್ಜಸ್ಟ್ ಮಾಡಿ ಕೊಡೋದಾಯ್ತು ಅಂದ್ರೂ ನಾನು ನಿಮ್ಗೆ ಹೇಳ್ತೀನಿ. ನೋಡಿರಿ, ಈಗ ನಾನು ವಿಡಿಯೋ ಎದಕ್ಕೆ ಮಾಡಕತ್ತೀನಿ ಗೊತ್ತೇನು ರೀ? ಈಗ ಎಲ್ಲರಿಗೂ ನನ್ನ ನಂಬರ್ ಸಿಕ್ಕಿರಂಗಿಲ್ಲ ಒಂದು ರೀ.
ಆಮೇಲೆ ಯಾರೋ ಪರಿಚಯದವರು ಹೋದ ವರ್ಷಕ್ಕಿಂತ ನನಗೆ ಈ ವರ್ಷ ಬಿಸ್ನೆಸ್ ಜಾಸ್ತಿ ಆಗಿದೆ ರೀ. ಯಾಕಂದರೆ ಪ್ರತಿಯೊಂದು ಹಳ್ಳಿ ಊರವರು ಆಮೇಲೆ ಗೌರ್ಮೆಂಟು ಸ್ಕೂಲು ಮತ್ತು ಅಂಗನವಾಡಿಯವರೆಲ್ಲ ಈಗ ಈ ಥರ ಫ್ಯಾನ್ಸಿ ಡ್ರೆಸ್ ಎಲ್ಲ ಮಾಡಕತ್ತಾರೆ. ಕೆಲವೊಬ್ರಿಗೆ ನಂಬರ್ ಗೊತ್ತಿಲ್ಲ, ಮೇಡಮ್ ನಿಮ್ಮ ಅಡ್ರೆಸ್ ನಮ್ಗೆ ಗೊತ್ತಿದ್ದೇ ಇಲ್ಲ, ನಿಮ್ಮ ನಂಬರ್ ಇದ್ದಿಲ್ಲ, ನಮ್ಮ ಫ್ರೆಂಡ್ಸು ಹಿಂಗೆ ಬೇರೆ ಸ್ಕೂಲಲ್ಲಿ ಅವ್ರ ಮಕ್ಕಳು ಹೋಗ್ತಿದ್ದೀರಿ, ಅವ್ರು ಹಾಕಿದ್ರು, ನಾವು ಸ್ಟೇಟಸ್ ನೋಡಿದ್ವಿ, ಈ ಥರ ಅವ್ರ ನಂಬರ್ ಕೊಟ್ಟರು ಇವ್ರ ನಂಬರ್ ಕೊಟ್ಟರು ಅಂತ ನನ್ನ ಕಸ್ಟಮರ್ ಬರ್ತಾ ಇದ್ದಾರೆ ಮೇಡಮ್. ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡಕತ್ತೀನಿ ನೋಡ್ರಿ, ಎಲ್ಲರಿಗೂ ನಂದು ಅಡ್ರೆಸ್ ಸಿಗಲಿ, ಎಲ್ಲರಿಗೂ ಯೂಸ್ ಆಗಲಿ ಅಂತಂದು. ಈ ವಿಡಿಯೋ ನೀವು ಯಾರು ನೋಡಕತ್ತೀರಿ ಆದಷ್ಟು ನಮ್ಮ ರಾಯಚೂರು ಡಿಸ್ಟಿಕ್ ಇರಲಿ, ಅವ್ರು ಬೇರೆ ಇರಲಿ, ಯಾರಾದರೂ ಒಬ್ರನ್ನ ಕಳಿಸಿದ್ರಂದ್ರೂ ನಾನು ಕೊಡ್ತೀನಿ ರೀ, ರೆಂಟ್ ಕೊಡ್ತೀನಿ. ನಾನೇನು ಬೇರೆ ಊರಿಗೆ ಕೊಡೋಂಗಿಲ್ಲ, ಆ ಊರು ಈ ಊರು ಅನ್ನಂಗಿಲ್ಲ ರೀ. ಎಲ್ಲ ಕಸ್ಟಮರು ನನಗೆ ಒಂದೇ, ಯಾರಿಗೆ ಯೂಸ್ ಆಗುತ್ತಾ ಅವ್ರು ನೋಡಿ ಈ ವಿಡಿಯೋ ಶೇರ್ ಮಾಡಿರಿ. ನಿಮ್ಗೆ ಹೆಂಗೆ ಅನಿಸಿತ್ತಂತ ಕಮೆಂಟ್ ಮಾಡಿರಿ, ಆದಷ್ಟು ವಿಡಿಯೋ ಶೇರ್ ಮಾಡಿರಿ. ನನ್ನ ನಂಬರ್ ಇದೆಯಲ್ರಿ, ನಂಬರು ನೀವು ನೋಟ್ ಮಾಡಿ ಇಟ್ಕೊಳ್ರಿ. ನಮ್ಮ ಅಂಗಡಿ ಹೆಸರು ಇನ್ನೊಂದು ಸತಿ ಹೇಳ್ತೀನಿ ನೋಡ್ರಿ, ವಿಸ್ಮಯ ಫ್ಯಾನ್ಸಿ ಡ್ರೆಸ್. ಯಾರು ಇಲ್ಲಿ ತನಕ ನಮ್ಮ ಚಾನಲ್ಲು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಸಪೋರ್ಟ್ ಮಾಡಿರಿ, ಶೇರ್ ಮಾಡಿರಿ. ಆದಷ್ಟು ಯಾರಿಗಾದ್ರೂ ಒಬ್ರಿಗೆ ಯೂಸ್ ಆಗೇ ಆಗುತ್ತೆ ರೀ. ನನ್ನ ಕಾಂಟ್ಯಾಕ್ಟ್ ಮಾಡಿರಿ, ಹೇಳಿನಲ್ಲ ನನ್ನ ನಂಬರ್ ಇನ್ನೊಂದು ಸತಿ ನೋಟ್ ಮಾಡ್ಕೊಳ್ರಿ. ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ಸ್ ರೀ.